ನೋಡಿ ಇಲ್ಲಿಂದ ನೋಡಿ ಇದು ಯಾವ ಥರ ಕಾಣುತ್ತೆ ನೋಡ್ರಿ. ಬೂತ್ ಬಂಗ್ಲೆನೇ ಇದೆ. ಇಲ್ಲ, ಇದು ಬೆಳಗ್ಗೆ ಟೈಮಲ್ಲಿ ವಿಸಿಟ್ ಕೊಡಲೇಬೇಕು ಅಲ್ವಾ? ಎಲ್ಲ ಬಾಯಿಗೆ ಬರ್ತಾಯ್ತಪ್ಪ ಇವಾಗ. ಗೇಟ್ ಕ್ಲೋಸ್ ಆಗಿದೆ. ಯಾವುದೋ ಹಳೆ ಫ್ಯಾಕ್ಟ್ರಿ ಅನಿಸುತ್ತೆ ಬ್ರೋ, ಯಾವುದೋ ಹಳೆ ಫ್ಯಾಕ್ಟ್ರಿ ಅನಿಸುತ್ತೆ ಕಣಕರ್ತಿ. ಸ್ನೇಹಿತರೆ, ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಮಿಡ್ ನೈಟಲ್ಲಿ ಬಂದು. ಟೈಮ್ ಎಷ್ಟು ಇವಾಗ? 2 o'clock. 2 ಗಂಟೆಲಿ ಬಂದು ತಪ್ಪು ಮಾಡಿದ್ದೀವಿ. ಇಲ್ಲಿಗೆ ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಇನ್ನೊಂದು ಮಿಡ್ ನೈಟ್ ಟ್ರಯಲ್ಸ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ. ನಮಗೇನೋ ಹುಚ್ಚೆತ್ಕೊಂಡ್ಬಿಟ್ಟಿದೆ, ನೈಟ್ ನಿದ್ದೆ ಬರ್ದೇನೆ ಒಂದು ಟ್ರಯಲ್ಸ್ ಮಾಡೋಣ ಅಂತ. ಲಾಸ್ಟ್ ಟೈಮು ಒಂದು ಬ್ಲಾಗು ಕೂಡ ನೋಡಿದ್ದೀರಾ. ರಾಮನಗರ ರೈಡ್ ಹೋಗಿದಾಗ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಪಾಪ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಬರಬೇಕಾದ್ರೆ ತುಂಬ ಬೇಜಾರಾಗೋಯ್ತು. ದೆನ್ ಅದಾದಮೇಲೆ ಇವತ್ತು ಇನ್ನೊಂದು ರೈಡ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದನ್ನು ಹಿಮಾಲಯದಲ್ಲಿ ಹೋಗ್ತಾ ಇದ್ದಾರೆ. ಅವರು ಪವನ್ ಅಂತ. ಇವ್ರು ಬಂದು ನಮ್ಮ ಗಣೇಶ್ ಅಂತ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಮೆಕ್ಯಾನಿಕಾಗಿ ಕೆಲಸ ಮಾಡ್ತಿದ್ದಾರೆ, ಪಿಲಿಯನ್ನು. ಹಾಗೆ ಮುಂದೆಗಡೆ ಕೂತಿರೋರು ಗಣೇಶ್ ಅಂತ ನಮ್ಮ ರಾಜರಾಜೇಶ್ವರಿ ನಗರ ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಶ್ರೀಕಾಂತ್ ಅಂತ. ಹಾಯ್ ಶ್ರೀಕಾಂತ್. ಮಿಡ್ ನೈಟು ಯಾರಿಗೂ ನಿದ್ದೆ ಬರ್ತೇನೆ, ಒಂದು ಟ್ರಯಲ್ಸು. ಓ ನಿಧಾನರಪ್ಪ, ಯಾರೂ ಬೀಳಬೇಡಿ ದಯವಿಟ್ಟು. ಹುಷಾರಾಗಿ ಹೋಗಿ, ಹುಷಾರಾಗಿ ಬೆಳ್ಕರಿಯೋದಕ್ಕೆ ಮನೆಗೆ ಬಂದುಬಿಡೋಣ. ಒಂದು ಅದ್ಭುತವಾದ ಟ್ರಯಲ್ ತೋರಿಸ್ತೀನಿ ನಾನು ನಿಮಗೆ. ಪ್ಲೇಸ್ ಹೆಸರು ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಲ್ಲ. ದೆನ್ ಅಲ್ಲಿಗೆ ಹೋದ್ಮೇಲೆ ನಾನು ತಿಳಿಸ್ಕೊಡ್ತೀನಿ ಯಾವ ಪ್ಲೇಸು ಅಂತ. ಯಾಕಂದರೆ ನಾವು ಹೋಗ್ತಾ ಇರೋದು ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾ ಆದ ಕಾರಣ ಯಾರಿಗೂ ತೋರಿಸ್ಕೊಡೋಕ್ಕಾಗಲ್ಲ ಏರಿಯಾನ. ಮುಂದೆ ಹೋಗ್ತಾ ಹೋಗ್ತಾ ನಾನೇ ನಿಮಗೆ ಜಾಗ ಮಾತ್ರ ತೋರಿಸ್ತೀನಿ, ಹೆಸರು ಮಾತ್ರ ಹೇಳಲ್ಲ. ಅದಕ್ಕೋಸ್ಕರ ಓಲ್ಡೇನ್ ಸ್ಟ್ರೈಟ್ ಬೇಡ, ಬನ್ನೇರುಘಟ್ಟ ಹೋಗ್ಬೇಕಲ್ವ? ಬನ್ನೇರುಘಟ್ಟ ರೋಡ್ಗಾ? ಹಿಂಗೆ ಹೋಗೋಣ. ಈಗ ನೀವೇನು ಪ್ಲ್ಯಾನು ಅದೇ ಪ್ಲ್ಯಾನು. ನಿಧಾನ. ಬನ್ನೇರುಘಟ್ಟ ರೋಡು ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ದೇವರಣೆ ಗೊತ್ತಿರಲಿಲ್ಲ. ತುಂಬ ವರ್ಷ ಆಯಿತು ನಾನು ಈ ಕಡೆಗೆ ಬಂದು. ಆ್ಯಕ್ಚುಲಿ ನಾನು ಬಂದಾಗ ಸಿಂಗಲ್ ರೋಡ್ ಇತ್ತು. ಈ ಥರ ಡಬಲ್ ರೋಡ್ ಇರೋದು ನಾನು ಈಗಲೇ ನೋಡ್ತಾ ಇರೋದು. ಪರವಾಗಿಲ್ಲ. ಮೊದಲು ಬನ್ನೇರುಘಟ್ಟ ರೋಡ್ ಅಂದರೆ ತುಂಬ ಎದುರೋರು ಜನ. ಈಗ ಹೊಸಿ ಪರವಾಗಿಲ್ಲ ಅನ್ಕೋತೀನಿ. ಆದರೂ ಸಾಲದು ಈ ರೋಡು. ಯಾಕಂದರೆ ಜಿಗಣಿ ಆನೆಕಲ್ವರೆಗೆ, ಯಾಕಂದರೆ ಜಿಗಣಿಲಿರೋ ಇಂಡಸ್ಟ್ರಿಯಲ್ ಲೇಔಟ್ಗೆ ಈ ರೋಡ್ ಸಾಕಾಗಲ್ಲ. ನೋಡಿ, ಹಳ್ಳಿಗಳ ಕಡೆ ಬಂದರೆ ಈ ರೋಡೆಲ್ಲ ತುಂಬ ಚಿಕ್ಕಾಗುತ್ತೆ. ಈಗಲೇ ಇಷ್ಟು ನ್ಯಾರೋ ಇರೋ ರೋಡು ಇನ್ನು ಅರ್ಲಿ ಮಾರ್ನಿಂಗ್ ಇನ್ನು ಯಾವ ಲೆವೆಲ್ಗೆ ಇರ್ಬೋದು ಲೆಕ್ಕಕ್ಕೆ. ಇಟ್ಟು ಬನ್ನೇರುಘಟ್ಟ ನ್ಯಾಷನಲ್ ಕ್ಯಾಂಪ್ ಕಡೆಗೆ ರೈಡ್ ತೊಗೋಬೇಕು. ಹೊಸ್ದಾಗಿ ಟಾಂಬರ್ ಹಾಕ್ತಾ ಇದ್ದಾರೆ ಇವಾಗ. ಹೊಸ ಟಾಂಬರ್ಗೂ ಅದಕ್ಕೂ ಕಲ್ಗಳು ರಪ್ಪ ಅಂತ ಹೊಡಿತಾ ಇದೆ ಕಣ್ಗೆ. ಇಲ್ಲಿ ನೋಡಿ, ಲೋ ಇರೋ ನಮ್ಮ ಆರಿಸ್ಬಿಟ್ನಾ? ಆರ್ಬಿಡ್ತಾ? ಓ, ಅದನ್ನೇ ನಮ್ಮನೆ ಅವ್ನು ನೋಡ್ತಾನೇ ಇಲ್ಲ, ಹೊಡಿತಾನೇ ಇದ್ದಾನೆ. ಏನಾಯ್ತು? ಅಯ್ಯೋ, ಟಾಂಬರ್ ಅಷ್ಟೊಂದು ಹೊಡೆದ್ಬಿಟ್ನೇನು. ಲೋಫರ್ ನನ್ನ ಮಗ. ನಾನು ಅದೇ ಅಂದ್ಕೊಂಡೆ ನೋಡಿ, ಎಷ್ಟೊಂದು ಆರಿಸ್ಬಿಟ್ಟ. ಅಯ್ಯಯ್ಯೋ, ಸೈಲೆನ್ಸರ್ಗೆಲ್ಲ ಹಿಡಿದ್ಬಿಟ್ಟಿದ್ದಾನಲ್ಲೋ. ಇಲ್ಲಿವರೆಗೆ ಬನ್ನೇರುಘಟ್ಟ ರೋಡ್ದು ಬ್ಯಾಕ್ ಅಂದರೆ ಬನ್ನೇರುಘಟ್ಟ ರೋಡು ಹಿಂದೆಗಡೆಯಿಂದ ಬಂದು ಬನ್ನೇರುಘಟ್ಟ ಫಾರೆಸ್ಟ್ನ ಹಿಂದೆಗಡೆ ಗೇಟಿಂದ ಬಂದ್ವಿ ಹೊರಗಡೆ ಹಾಗೆ. ಈಗ ನಿಜವಾದ ಒಂದು ಆಫ್ ರೋಡ್ ಟ್ರಯಲ್ಸ್ಗೆ ಹೋಗ್ತಾ ಇದ್ದೀವಿ. ಇದನ್ನು ನಾನು ಗೂಗಲಲ್ಲಿ ಯಾವ ಥರ ಕಾಣುತ್ತೆ ಅಂತ ಒಂದು ಪಿನ್ ಮಾಡಿರ್ತೀನಿ. ಒಂದು ಬೂತ್ ಬಂಗ್ಲೆ ಥರ ಒಂದು ಮನೆ ಇತ್ತು. ಆ್ಯಕ್ಚುಲಿ ಆ ಮನೆಗೆ ಯಾವುದು ನೇಮ್ ಏನು ತೋರಿಸ್ತಾ ಇರಲಿಲ್ಲ ಗೂಗಲಲ್ಲಿ. ಅದೊಂದು ತುಂಬ ತಲೆಯಲ್ಲಿ ಕಾಡ್ತಾಯಿತ್ತು ತುಂಬ ದಿನದಿಂದ, ಏನಿರ್ಬೋದು ಇದು ಅಂತ. ದೆನ್ ಅದಕ್ಕೋಸ್ಕರನೇ ಇವತ್ತು ಅಲ್ಲಿಗೆ ಹೋಗೇ ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ನಮಗೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೇ ಟೈಮಲ್ಲೇ ಹೋಗ್ಬೇಕಿತ್ತು ಅಲ್ಲಿಗೆ. ಡೇ ಟೈಮ್ ಯಾಕೆ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ನಮಗೆಲ್ಲ ಡ್ಯೂಟಿಗಳಿರುತ್ತೆ. ಅದಕ್ಕೋಸ್ಕರ ನೈಟ್ ರೈಡ್ ತುಂಬ ಇಷ್ಟಪಡ್ತಿದ್ದೀವಿ ನಾವು. ಆದ ಕಾರಣ ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದು ಗೂಗಲಲ್ಲಿ ಹಾಕ್ತೀನಿ ನೋಡಿ ನಿಮ್ಗೆ ಹೆಂಗಿದೆ ಅಂತ. ಅದು ನನಗೆ ತುಂಬ ದಿನದಿಂದ ಕಾಡ್ತಾಯಿತ್ತು, ಏನಿದು ಈ ಥರ ಪ್ಲಸ್ ಮಾರ್ಕಲ್ಲಿದೆ, ಏನಿರ್ಬೋದಿದು ಅಂತ. ಅದಕ್ಕೆ ಒಂದು ಸಲ ಹತ್ರಕ್ಕೆ ಹೋಗಿ ನೋಡ್ಕೊಂಬರೋಣ. ಅಲ್ಲೇ ಹಾಗೆ ಒಂದು ಆಫ್ ರೋಡ್ ಟ್ರಯಲ್ಸ್ ಕೂಡ ಇದೆ.
ಬನ್ನಿ. ಯಾವುದು ಇದರಲ್ಲಿ ಆರಾಮಾಗಿ ಹೋಗೋಣ. ನೆಗಡಿ ಆಗಿಬಿಟ್ಟು ಸ್ವಲ್ಪ ವಾಯ್ಸು ಲೋ ಕೇಳಿಸ್ತಿದೆ ಅನ್ಕೊತೀನಿ ನಿಮಗೆ. 3-4 ಡೇಸಿಂದ ಮೈಗೆ ಹುಷಾರಿರಲಿಲ್ಲ, ಆದ ಕಾರಣ ನೆಗಡಿ ಕೆಮ್ಮು ಬಂದಿತ್ತು. ಅದರಿಂದ ಇಲ್ಲಿಂದನೇ ಶುರುವಾಗಿದೆಯಲ್ಲಪ್ಪ ಆಫ್ ರೋಡ್ ನಮ್ಮದು. ಸೂಪರ್. ಬೆಂಕಿ. ಪವನ್ ಅವ್ರು ಎಗ್ರಿಸ್ಕೊ ಹೋಗ್ತಾವ್ರೆ. ಹೇಗಿದೆ ಆಫ್ ರೋಡು? ಮಸ್ತ್. ಅದರಲ್ಲಿ ನೈಟ್ ಈ ಥರ ಟ್ರಯಲ್ಸ್ ಮಾಡಬೇಕು ಅಂದರೆ ಮಸ್ತಾಗಿರುತ್ತೆ ಕಣ್ರಿ. ಬಟ್ ಒಬ್ಬೊಬ್ರು ಯಾವುದೇ ಕಾರಣಕ್ಕೂ ಬಂದು ಟ್ರೈ ಮಾಡೋಕ್ಕೋಸ್ಕರ ಹೋಗ್ಬೇಡಿ, ಹುಷಾರಾಗಿರಿ. ಶ್ರೀಕಾಂತ್ ಅವ್ರು ನನ್ನೇ ಓವರ್ಟೇಕ್ ಮಾಡ್ತಿದ್ದಾರಲ್ಲ. ಅನ್ನೊಂದು ಪ್ಲೇಸು ಏನು ಪೆಂಚಿಂಗೆಲ್ಲ ಜಾಸ್ತಿ ಹಾಕಿದ್ದಾರೆ ಆ ಕಡೆ ಈ ಕಡೆ. ಏನಿದು ರೋಡಾ? ಯಪ್ಪ ಗುರುವೇ ಒಂದ್ಸಲ ಮ್ಯಾಪ್ ನೋಡು. ನನ್ನ ಫೋನ್ ಬೇರೆ ಇಲ್ಲ, ನಿನ್ನ ಹತ್ರನೇ ಇದೆ ಪವನ್, ಹುಷಾರು. ಹುಷಾರು. ತೋಟದೊಳಗಡೆ ಹೋಗ್ಬಿಟ್ಟಿಯಾ? ಯಪ್ಪೋ. ಇಶಿಲು ಮರ ಅದು ಫಾರೆಸ್ಟ್ ಇರಬೇಕಿದು. ಎಲ್ಲಿಗೆ ಹೋಗ್ತಾ ಇದೆ ರೋಡು ಅಂತ ಅರ್ಥ ಆಗ್ತಾ ಇಲ್ಲ. ನೋಡೋಣ, ನಿಧಾನಕ್ಕೆ ನೋಡ್ಕೊಂಡು. ಈ ಕಡೆ ಒಂದು ರೋಡ್ ಹೋಗ್ತಾ ಇದೆ, ಈ ಕಡೆ ಒಂದು ರೋಡ್ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಇದಕ್ಕೆ ಯಾವ ಉಚಿತನ ಅಂತಾರೋ ಏನಂತಾರೋ ಗೊತ್ತಿಲ್ಲ ನನಗಂತಿದ್ದು. ಲಾಸ್ಟ್ ಟೈಮ್ ಒಂದು ಇದೇ ಥರ ಮಾಡೋಕ್ಕೋಗಿ ಕಾಡು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ನಾನು ಲಾಸ್ಟ್ ವಿಡಿಯೋ ನೋಡೋದು ನಿಮಗೆ ಗೊತ್ತಾಗುತ್ತೆ. ರಾಮನಗರದಲ್ಲಿ ಇದೇ ಥರ ಮಾಡೋಕ್ಕೋಗಿ ಒಂದು ಫಾರೆಸ್ಟ್ ಒಳಗಡೆ ಸಿಗಾಕೊಂಡ್ಬಿಟ್ಟು ಒಂದು 2 ಅವರ್ ಒದ್ದಾಡೋಗ್ಬಿಟ್ಟು ದಾರಿ ಸಿಗ್ದೇನೆ. ಯಾಕಂದರೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬಿಟ್ಟು ಒಳಗಡೆಗೆ, ಬರಬೇಕಾದ್ರೆ ದಾರಿನೇ ಸಿಕ್ಕಿಲ್ಲ ನಮಗೆ. ನಿಧಾನ ಪವನ್, ಎಗ್ರಿಸೋಕ್ಕೆಲ್ಲ ಹೋಗ್ಬೇಡ. ಏನಾಯಿತು? ಇಲ್ಲ, ರೋಡ್ ನೋಡಿ, ನೋಡೋಣ. ಪವನ್ ನಡಿ, ತಲೆ ಕೆಡಿಸ್ಕೊಬೇಡ, ಹೋಗ್ತಾ ಇರು. ಗಾಡಿಗಳು ಯಾವ ಕಮ್ಮಿ ಬಂದಿಲ್ಲ ಕಣ ಇಲ್ಲಿ. ಅಡ್ವೆಂಚರ್ ವೆಹಿಕಲ್ ಅಂದಮೇಲೆ ಒಯ್ತಾ ಇರಬೇಕು, ಸುಮ್ಮನೆ ಶಿಸ್ತಾಗೆ ಸಾಹಸ ಮಾಡ್ತಾ ಇರಬೇಕು. ಏನಂತೀರಾ? ಅದಕ್ಕೆ ಅಲ್ವ ಅಡ್ವೆಂಚರ್ ತೊಗೊಂಡಿರೋದು. ಏನು ಬಾಸ್? ನಡಿ, ಹೆಂಗೆ ನಡಿ, ಅಲ್ಲೋಗುತ್ತೆ.
ಇಳಿದ್ಬಿಟ್ಟು ನೋಡೋಣ ಏನದು ಅಂತ. ಹಾಂ, ಓ ಮುಳ್ಳುಳಿಕೆಲ್ಲ ಹೋಗಿಸ್ತಾ ಇದ್ದಾನಲ್ಲ ಪವನ್ ನಮಗೆ. ಇಲ್ಲೇ 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 ಬನ್ನಿ ಬ್ರೋ, ಇದೇ ರೋಡು, ನಾನು ತೋರಿಸ್ಕೊಡ್ತೀನಿ. ಅಪ್ಪ ಸುತ್ತ ಕತ್ಲೆ, ಪವನ್ ದಾರಿ ಮಿಸ್ ಮಾಡ್ಕೊಂಬಿಟ್ರು. ಸಿಕ್ತಿಲ್ವಾ? ನಿಲ್ಸಿ 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 ಪವನ್. ಆರಾಮಾಗಿ ಹೋಗು ಪವನ್, ಸ್ಪೀಡ್ ಮಾಡಬೇಡ ವೆಹಿಕಲ್ಲು ದಯವಿಟ್ಟು. ಅಪ್ಪ ಗಾಡಿ ಸಿಕ್ಕಾಬಿಟ್ಟೆ ಎಳೆದಾಡ್ತಾ ಇದೆ. ಯಪ್ಪ ನಮ್ಮ ಈ ಹುಚ್ಚುತನಕ್ಕೆ ಏನಂತ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಪ್ಪ ಗಾಡಿ ಸಿಕ್ಕಾಪಟ್ಟೆ ಎಳೆದಾಡ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಯಪ್ಪ ಯಪ್ಪ ಯಪ್ಪ, ಕಾಡು ಮಧ್ಯದಲ್ಲಿ ಏನಾರ ಪ್ರಾಣಿಗಳಿಗೆ ತಗ್ಲಾಕೊಂಡ್ರೆ ಏನು ಕತೆ ನಮ್ಮದು.
ಏನದು ಪ್ರಾಣಿ ಪಕ್ಷಿ 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 ಬೆಂಗಳೂರು ಅಕ್ಕಪಕ್ಕದಲ್ಲಿ ಈ ಥರದ ಜಾಗಗಳು ಇದೆಯಾ ಅಂತಲೇ ನನಗೆ ಡೌಟ್ ಆಗ್ತಾಯಿದೆ. ಇದ್ರ ಅಂಟಿಂಗಲ್ಲಿ ಅಲ್ವಾ ನಾವಿರೋದು, ನೋಡೋಣ. ಬಾದಾಮಿ ಮರ ಎಲ್ಲ ಇದೆಯಲ್ರಿ, ಏನಿದು ಜಾಗ ಅರ್ಥನೇ ಆಗ್ತಾಯಿಲ್ಲ. ತುಂಬ ನಿಗೂಢವಾಗಿದೆ, ತುಂಬ ಅಂದರೆ ತುಂಬ ನಿಗೂಢವಾಗಿದೆ ನಿಜವಾಗ್ಲೂ ಈ ಜಾಗ. ಹುಷಾರು 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 ಕಾರ್ತಿ. ನೋಡ್ರಪ್ಪ, ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಸುಸ್ತಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಸ್ವಲ್ಪ ಮುಂದೆ ಇದೆ ಬೂತ್ ಬಂಗ್ಲೆ. ಬನ್ನಿ ನೋಡೋಣ. ಇಲ್ಲೊಂದು ಯಾವುದೋ ರೋಡ್ ಬಂದು ಜಾಯ್ನ್ ಆಗ್ತಾಯಿದೆ. ಒಂದು 7-8 ರೋಡ್ಗಳು ಜಾಯ್ನ್ ಆಗ್ತಾಯಿದೆ ಕಣ್ರಿ ನಿಜವಾಗ್ಲೂ. ಎಲ್ಲ ಯಾವ ರೋಡ್ಗಳು ಅಂತಲೇ ಅರ್ಥ ಆಗ್ತಾಯಿಲ್ಲ. ಏನಾ ಏನ್ರಿ ಇದು? ಚೆಕ್ ಪೋಸ್ಟ್ ಏನದು?